ನಿನ್ನೆ ಸಂಸತ್ ಚಳುವಳಿಯಲ್ಲಿ ದೆಹಲಿ ಪೊಲೀಸರು ಮಾಡಿದಂಥ ಹತ್ಯಾಕಾಂಡ ನೋಡಿದಾಗ ನನಗೊಂದು ಅನಿಸ್ತಾ ಇದೆ, ದಯವಿಟ್ಟು ಕರ್ನಾಟಕದಲ್ಲಿ ಪೊಲೀಸ್ ಆಗಬೇಕಂತ ಓದ್ತಾ ಇರುವ ಒಂದು ಆಕಾಂಕ್ಷಿಗಳಿಗೆ ಹಾಗೂ ಈಗಾಗಲೇ ಕರ್ನಾಟಕದಲ್ಲಿ ಪೊಲೀಸ್ ಆಯ್ಕೆಯಾಗಿ ಪೊಲೀಸ್ ಕಾರ್ಯವನ್ನು ಮಾಡ್ತಿರುವಂಥ ಒಂದು ನನ್ನ ಗೆಳೆಯರಿಗೆ ಏನು ನಾನು ವಿನಂತಿ ಮಾಡ್ಕೋತೀನಿ ಅಂದರೆ, ನೀವು ಕಾನೂನು ಪಾಲಿಸ್ರಿ, ಮೇಲಾಧಿಕಾರಿ ಆಜ್ಞೆಯನ್ನು ಪಾಲಿಸಿ, ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಿಮ್ಮ ಕರ್ತವ್ಯ, ಅದನ್ನು ಕಡ್ಡಾಯವಾಗಿ ಮಾಡಿ. ಆದರೆ ಮಾನವೀಯತೆಯನ್ನು ಮರೆತು ನೌಕರಿ ಮಾಡಬೇಡಿ. ಯಾಕಂದರೆ ನಿನ್ನೆ ದೆಹಲಿಯಲ್ಲಿ ಆದಂಥ ಘಟನೆ ನೋಡಿದರೆ ಎಷ್ಟೋ ಎಂಥ ಕ್ರೌರ್ಯ ಅವರಲ್ಲಿದೆ, ಎಂಥ ಒಂದು ಹೀನಾಯ ಮನಸ್ಥಿತಿ ಅವರಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಕ್ರೂರ ಒಂದು ಪ್ರಾಣಿ ಸುಖ ಅವರಷ್ಟು ಕೆಟ್ಟ ವರ್ತನೆ ಮಾಡಲ್ಲ, ಆ ರೀತಿ ವರ್ತನೆ ಮಾಡಿದ್ದಾರೆ. ತಲೆ ಒಡೆಯುವ ರೀತಿ ಬಡಿದಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಅವರು ಕ್ರಮ ಕೈಗೊಂಡಿದ್ದಾರೆ ಅಂದರೆ, ಮನುಷ್ಯತ್ವವನ್ನು ಮರೆತು ಕ್ರಮ ಕೈಗೊಂಡಿದ್ದಾರೆ. ಅದು ನೋಡಿದಾಗ ಎದೆ ಜಲ್ ಅನಿಸುತ್ತೆ. ಯಾವ ವ್ಯವಸ್ಥೆಗೆ ನಾವು ಹೌದಿಪ್ಪ ಅನಿಸುತ್ತೆ. ನಿಜ, ನಾವು ಕರ್ನಾಟಕದಲ್ಲಿ ಎಷ್ಟೋ ಹೋರಾಟ ನೋಡ್ತೀವಿ, ಕರ್ನಾಟಕದಲ್ಲಿ ಎಷ್ಟೋ ಒಂದು ಹೋರಾಟಗಳಾಗುತ್ತೆ. ಆದರೆ ನಮ್ಮಲ್ಲಿ ಆ ರೀತಿ ಆದ ಘಟನೆಗಳು ಭಾಳ ಅಂದರೆ ಭಾಳ ಕಡಿಮೆ. ಅದಕ್ಕೆ ದಯವಿಟ್ಟು ಕರ್ನಾಟಕದಲ್ಲಿರುವಂಥ ಪೊಲೀಸರಿಗೆ ಹಾಗೂ ನನ್ನ ಪೊಲೀಸ್ ಆಕಾಂಕ್ಷಿಗಳ ವಿದ್ಯಾರ್ಥಿಗಳಿಗೆ, ನನ್ನ ಗೆಳೆಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಏನು ವಿನಂತಿ ಮಾಡ್ತೀನಿ ಅಂದರೆ, ದಯವಿಟ್ಟು ಮಾನವೀಯತೆ ಮೆರೆತು ನೌಕರಿ ಮಾಡಬೇಡಿ. ನಿಜ ಹೇಳಬೇಕಂದ್ರೆ, ನೀವು ಏನಾದರೂ ಒಂದು ಚಳುವಳಿ ಮತ್ತು ಪ್ರತಿಭಟನೆನ ನಿಯಂತ್ರಣ ಮಾಡಬೇಕಂತ ಏನಾದರೂ ಇದ್ದರೆ, ಧಾರವಾಡದಲ್ಲಿ ಕಮಿಷನರ್ ಅಂತ ಶಶಿಕುಮಾರ್ ಸರ್ ನೋಡಿ ಕಲಿಬೇಕು. ಕೆಲವೊಂದು ವಿಷಯದಲ್ಲಿ ಅವ್ರ ಹೋರಾಟಕ್ಕೆ ನಮ್ಗೆ ಅನುಮತಿ ಕೊಡದೇ ಇದ್ದಾಗ ಅವರಿಗೆ ನಮಗೆ ಕೆಲವೊಂದು ಮುನಿಸು ಭಿನ್ನಾಭಿಪ್ರಾಯ ಇದೆ. ಅದೇನೂ ಅಲ್ಲ, ಸರ್ಕಾರದ ಆಜ್ಞೆ ಅವ್ರು ಪಾಲಿಸಲೇಬೇಕು. ಸರ್ಕಾರದ ಒಂದು ಇಕ್ಕಟ್ಟಿಗೆ ಅವ್ರು ಸಿಲುಕಿದ್ದಾರೆ. ಆ ವಿಷಯದಲ್ಲಿ ಕೆಲವೊಂದು ವಿಷಯದಲ್ಲಿ ಅವ್ರ ಮೇಲೆ ನಮಗೆ ಮುನಿಸಿದೆ. ಆದರೆ ಒಂದು ಪ್ರತಿಭಟನೆ ನಡೆದಾಗ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಒಂದು ನಾಳೆ ಪ್ರತಿಭಟನೆ ಇದೆ ಅಂದರೆ ಇವತ್ತು ಅವ್ರು ಕೊಡುವ ಪೊಲೀಸರಿಗೆ ಕೊಡುವ ಒಂದು ಮುನ್ಸೂಚನೆ ಇದೆಯಲ್ಲ, ಅದು ನಿಜಕ್ಕೂ ಮೆಚ್ಚುವಂಥದ್ದು. ನೀವು ನೋಡಿರ್ಬೋದು, ವಿದ್ಯಾರ್ಥಿಗಳ ಪ್ರತಿಭಟನೆಗಿಂತ ಮುಂಚೆ ಪೊಲೀಸ್ ಎಲ್ಲ ಕಾನ್ಸ್ಟೇಬಲ್ ಹಿಡಿದು ಎಲ್ಲ ದರ್ಜೆ ಅಧಿಕಾರಿ ಕರೆದು ಏನು ಸೂಚನೆ ಕೊಡ್ತಾರೆ ಅವರು, ಅದು ವಿಡಿಯೋ ವೈರಲ್ ಆಗಿತ್ತು, ಎಲ್ಲ ಯೂಟ್ಯೂಬ್ದಲ್ಲಿ ಹರಿದಾಡಿತ್ತು, ನೋಡಿರ್ಬೋದು. ಎಷ್ಟು ಚಂದ ಅವರು ಸೂಚನೆ ಕೊಡ್ತಾರಂದರೆ, ನೋಡಿಪ್ಪ, ಅಲ್ಲಿ ಬರುವಂಥವ್ರು ನಿಮ್ಮ ಅಣ್ಣ ನಿಮ್ಮ ಅಕ್ಕ ತಂಗಿಯರಾಗಿರ್ತಾರೆ, ಈ ದೇಶ ಉಳಿಸುವ ನಾಳಿನ ಭವಿಷ್ಯನ ಕಟ್ಟುವ ಯುವಕರಾಗಿರ್ತಾರೆ. ದಯವಿಟ್ಟು ಅವ್ರ ಜೊತೆ ನೀವು ವರ್ತನೆ ಮಾಡುವಾಗ ಅವ್ರು ನಿಮ್ಮ ಮನೆಯವರಂತ ತಿಳ್ಕೊಂಡು ವರ್ತನೆ ಮಾಡಿ. ಅವರು ನಮ್ಮ ಸ್ವಂತ ಅಣ್ಣ ತಮ್ಮದಿರಂತ ತಿಳ್ಕೊಂಡು ವರ್ತನೆ ಮಾಡಿ. ಲಾಠಿ ಯಾವತ್ತೂ ಕೈಗೆ ತಗೋಬೇಡಿ. ಎಷ್ಟೇ ಪ್ರಯತ್ನ ಮೀರಿದ್ರು ಕೂಡ ಅದನ್ನು ಕಂಟ್ರೋಲ್ ಮಾಡೋಕೆ ನೋಡಿ. ಯಾಕಂದರೆ ಅಲ್ಲಿರೋರು ನಮ್ಮ ಅಣ್ಣ ತಮ್ಮರಿದ್ದಾರೆ, ನಮ್ಮ ಅಕ್ಕ ತಂಗಿರಿದ್ದಾರೆ, ನಾಳಿನ ದೇಶದ ಭವಿಷ್ಯದ ಯುವಕರಿದ್ದಾರೆ ಅಂತ ಒಂದು ಸೂಚನೆ ಕೊಟ್ಟಿದ್ದರು. ನಿಜಕ್ಕೂ ಈ ವಿಷಯದಲ್ಲಿ ನಾವು ಧಾರವಾಡ ಕಮಿಷನರ್ ಶಶಿಕುಮಾರ್ ಸರ್ ಅವ್ರಿಗೆ ಒಂದು ಸೆಲ್ಯೂಟ್ ಹೇಳಬೇಕು. ಅಷ್ಟೊಂದು ಸಮಯ ಪ್ರಜ್ಞೆ. ಪ್ರತಿಭಟನೆ ಇನ್ನೂ ಅಲ್ಲಿ ಕಾನ್ಸ್ಟೇಬಲ್ ಬಂದಿರ್ತಾರಲ್ಲ ಗೊತ್ತಿಲ್ಲ, ಅವ್ರು ಬಂದು ನಿಲ್ತಾರೆ, ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡ್ತಾರೆ, ಪ್ರತಿಯೊಬ್ಬರಿಗೆ ಸೂಚನೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೈ ಮೀರಬಾರ್ದು, ಯಾವುದೇ ಕಾರಣಕ್ಕೂ ಲಾಠಿ ತೋರಬಾರ್ದು ಅಂತ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, 50-60 ಸಾವಿರ ಜನ ವಿದ್ಯಾರ್ಥಿಗಳು ಸೇರಿ ಧಾರವಾಡದಲ್ಲಿ ಹೋರಾಟ ಮಾಡಿದಾಗ ಅವ್ರು ಮನಸ್ಸು ಮಾಡಿದರೆ 100 ಮಂದಿ ಮೇಲೆ ಎಫ್.ಐ.ಆರ್ ಮಾಡ್ಬೋದಿತ್ತು, 100 ಮಂದಿ ಭವಿಷ್ಯ ಹಾಳು ಮಾಡ್ಬೋದಿತ್ತು. ಆದರೆ ವಿದ್ಯಾರ್ಥಿಗಳ ಲೀಡರ್ನ ಬಿಟ್ಟು ಯಾರ ಮೇಲೆ ಅವ್ರು ಎಫ್.ಐ.ಆರ್ ಮಾಡಲಿಲ್ಲ, ಯಾರ ಮೇಲೆ ಕೈ ಎತ್ತಲಿಲ್ಲ. ನಿಜಕ್ಕೂ ಅಂಥ ಅಧಿಕಾರಿಗಳು ಬೇಕು, ಅಂಥ ಮಾನವೀಯತೆ ಇರುವಂಥ ಅಧಿಕಾರಿಗಳು ಇವತ್ತು ಅವಶ್ಯಕತೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.